ಬೀದಿ ಬದಿ ಆಹಾರಕ್ಕೆ ಮುಗಿ ಬೀಳೋರು ಅಲ್ಲಿ ಯಾವುದೇ ಕನಿಷ್ಠ ನೈರ್ಮಲ್ಯಕ್ಕೂ ಲಕ್ಷ್ಯ ಕೊಡಲಾಗೋದಿಲ್ಲ ಅನ್ನೋದನ್ನ ಮರ್ತೇ ಬಿಡ್ತಾರೆ. ಅಲ್ಲಿ ಆಹಾರದ ಕೌಂಟರ್ ಸಂಪೂರ್ಣ ತೆರೆದಿರತ್ತೆ. ಧೂಳ್ ಹಾರಿದ್ರೆ ಪೂರ್ತಿಯಾಗಿ ಆಹಾರದಲ್ಲಿ ಸೇರ್ಕೊಡತ್ತೆ. ಅಲ್ಲಿ ಆಹಾರ ತಯಾರಿಸುವ ಎಣ್ಣೆಯನ್ನ ಕನಿಷ್ಠ 10 ಬಾರಿ ಬಳಸಿರ್ತಾರೆ. ಕೆಲವೆಡೆ ಇಲಿಗಳು, ಹಲ್ಲಿಗಳು, ಜಿರಳೆಗಳು, ಜೇಡಗಳನ್ನು ಕಾಣಬಹುದು. ಭಾರತದ 95% ಆಹಾರದ ಬಂಡಿಗಳು ಮತ್ತು ಅಂಗಡಿಗಳ ಸ್ಥಿತಿ ಇದೇ ಆಗಿದೆ. ಇಲ್ಲಿ ಆಹಾರ ತಯಾರು ಮಾಡೋರು ಅಥವಾ ಮಾರೋರು ಕೈಗವಸು ಹಾಕಿರೋದಿಲ್ಲ. ಪಾನಿಪುರಿ ತಿನ್ನೋರು, ದಹಿ ಭಲ್ಲಿಯನ್ನ ತಿನ್ನೋರು ಅದನ್ನ ಹೇಗ್ ಮಾಡ್ಲಾಗತ್ತೆ ಅನ್ನೋದನ್ನ ಗಮನಿಸಬೇಕು. ಭಲ್ಲಿಯನ್ನ ಕೊಳಕು ಕೈಗಳಿಂದಲೇ ಹಿಂಡಲಾಗತ್ತೆ. ಅದೇ ಕೈಗಳಿಂದ ಅವುಗಳನ್ನ ನೀರಿನಲ್ಲಿ ಅದ್ದಿ ಕೊಡ್ಲಾಗತ್ತೆ. ಪಾನಿಪುರಿ ಕೊಡುವ ಮೊದಲು ಇಡೀ ಕೈಯನ್ನ ಪಾನಿಯಲ್ಲಿ ಅದ್ದಿ ತಿರುಗಿಸ್ತಾರೆ. ಅಲ್ಲಿ ಕೌಂಟರ್ ಸ್ವಚ್ಛಗೊಳಿಸೋಕೆ ಅವ್ರ ಬಳಿ ಒಂದೇ ಒಂದು ಬಟ್ಟೆ ಇರುತ್ತೆ. ಅದರಿಂದಾನೇ ಕೌಂಟರ್ ಮತ್ತು ಕೈಗಳನ್ನ ಒರೆಸಲಾಗುತ್ತೆ. ಆ ಬಟ್ಟೆಯನ್ನ ತೊಳೆದೇ ಎಷ್ಟೋ ತಿಂಗಳುಗಳೇ ಆಗಿರ್ಬೋದು ಅನ್ನೋದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇದು ನಮ್ಮ ಬೀದಿ ಆಹಾರದ ವಾಸ್ತವ ಮತ್ತು ಇದು ಎಲ್ರಿಗೂ ಕಾಣಿಸ್ತಾನೆ ಇರುತ್ತೆ. ಇಡೀ ಉತ್ತರ ಭಾರತದಲ್ಲಿ, ವಿಶೇಷವಾಗಿ ದೆಹಲಿಯಲ್ಲಿ ಅನೇಕ ಜನ ಹೆಚ್ಚು ಮೋಮೋಗಳನ್ನ ತಿಂತಾರೆ. ಆದ್ರೆ ತಾಜಾ ಆಗಿ ಕಾಣುವ ಮೋಮೋಗಳನ್ನ ಎಷ್ಟು ದಿನ ಸಂಗ್ರಹಿಸಲಾಗುತ್ತೆ ಅಂತ ತಿಳಿದ್ರೆ ಶಾಕ್ ಆಗಬಹುದು. ಹೆಚ್ಚಿನ ಫಾಸ್ಟ್ ಫುಡ್ ಗಳಲ್ಲಿ ಸಂಸ್ಕರಿಸಿದ ಹಿಟ್ಟನ್ನ ಬಳಸಲಾಗುತ್ತೆ. ಮೋಮೋಸ್, ಸ್ಪ್ರಿಂಗ್ ರೋಲ್ಸ್, ಪಿಜ್ಜಾ ಇವೆಲ್ಲವುಗಳಲ್ಲೂ ಬಳಸಲಾಗುತ್ತೆ. ಆದ್ರೆ ಸಂಸ್ಕರಿಸಿದ ಹಿಟ್ಟನ್ನ ಹೇಗೆ ತಯಾರಿಸಲಾಗುತ್ತೆ ಅನ್ನೋದನ್ನ ನೋಡ್ಬೇಕು. ಈಗ ಆನ್ಲೈನ್ ನಲ್ಲಿ ಆಹಾರವನ್ನ ಆರ್ಡರ್ ಮಾಡಿದ 10 ನಿಮಿಷಗಳಲ್ಲಿ ವಿತರಿಸಲಾಗ್ತಿದೆ. ಆದ್ರೆ ಆ ಆಹಾರವನ್ನ ಎಷ್ಟು ನೈರ್ಮಲ್ಯದಿಂದ ತಯಾರಿಸಲಾಗುತ್ತೆ. ತೆಲಂಗಾಣದ ಆಹಾರ ಸುರಕ್ಷತಾ ಆಯುಕ್ತರು ಮಾಡಿರುವ ಟ್ವೀಟ್ಗಳು ತೆಲಂಗಾಣದ ಅನೇಕ ಪ್ರಸಿದ್ಧ ರೆಸ್ಟೋರೆಂಟ್ಗಳ ಬಣ್ಣ ಬಯಲು ಮಾಡಿವೆ. ಆರ್ಡರ್ ಮಾಡಿದ 10 ನಿಮಿಷಗಳಲ್ಲಿ ನಿಮಗೆ ತಲುಪಿಸಲಾಗುವ ಆಹಾರ ಹಳೆಯದ್ದು ಅನ್ನೋದು ಗೊತ್ತಾದ್ರೆ ನೀವು ಯಾವತ್ತಿಗೂ ಹೊರಗಿನಿಂದ ಆಹಾರವನ್ನ ಆರ್ಡರ್ ಮಾಡೋಕೆ ಧೈರ್ಯವನ್ನೇ ಮಾಡಲಾರಿರಿ. ಇನ್ನು ಕ್ಲೌಡ್ ಕಿಚನ್ ಕಥೆಯಂತೂ ಭಯಂಕರ. ಪಟಿಯಾಲದಲ್ಲಿ ಒಂದು ಕುಟುಂಬ ರೆಸ್ಟೋರೆಂಟ್ ನಿಂದ ಕೇಕ್ ಅನ್ನ ಆರ್ಡರ್ ಮಾಡಿತ್ತು. ಆ ಕೇಕ್ ತಿಂದ ನಂತರ ಅವರ 10 ವರ್ಷದ ಮಗಳು ಸಾವನ್ನಪ್ಪಿದ್ಲು. ಅದು ಅವಳ ಹುಟ್ಟುಹಬ್ಬಕ್ಕಾಗಿ ತಯಾರಿಸಿದ್ದ ಕೇಕ್ ಆಗಿತ್ತು. ತನಿಖೆ ನಡೆದಾಗ ಕೇಕ್ ಯಾವುದೇ ರೆಸ್ಟೋರೆಂಟ್ ನಿಂದ ತಂದಿದ್ದಲ್ಲ, ಅದನ್ನ ಕ್ಲೌಡ್ ಕಿಚನ್ ನಿಂದ ತರಲಾಯಿತು ಅನ್ನೋದು ಗೊತ್ತಾಯ್ತು. ಕ್ಲೌಡ್ ಕಿಚನ್ ಅಂದ್ರೆ ಕುಳಿತುಕೊಳ್ಳೋಕೆ ಸ್ಥಳವಿಲ್ಲದ ರೆಸ್ಟೋರೆಂಟ್. ಅಲ್ಲಿ ಹೋಗಿ ಆಹಾರವನ್ನ ಆರ್ಡರ್ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ. ಅದು ಫುಡ್ ಡೆಲಿವರಿ ಅಪ್ಲಿಕೇಶನ್ಗಳಲ್ಲಿ ಮಾತ್ರ ಕಾಣಿಸುತ್ತೆ. ವಿವಿಧ ಬ್ರಾಂಡ್ಗಳ ಕ್ಲೌಡ್ ಕಿಚನ್ಗಳು ಒಂದು ಸಣ್ಣ ಕೋಣೆಯಲ್ಲಿ ನಡೆಯುತ್ತೆ. ಅಲ್ಲಿಗೆ ಡೆಲಿವರಿ ಬಾಯ್ಸ್ ಮಾತ್ರ ಹೋಗ್ತಾರೆ. ಸಾಮಾನ್ಯವಾಗಿ ಈ ಕ್ಲೌಡ್ ಕಿಚನ್ಗಳು ತುಂಬಾ ಕೊಳಕಾಗಿರುತ್ತೆ. ಸಂಸತ್ನಲ್ಲೂ ಕೂಡ ಅದರ ಬಗ್ಗೆ ಪ್ರಶ್ನೆಗಳನ್ನ ಎತ್ತಲಾಗಿದೆ. ನೈರ್ಮಲ್ಯದ ಕೊರತೆ ಇರುವ ಸ್ಥಳಗಳಲ್ಲೇ ಮೋಮೋಗಳನ್ನ ತಯಾರಿಸಲಾಗುತ್ತೆ. ಇತ್ತೀಚೆಗೆ ಮೊಹಾಲಿಯಲ್ಲಿ ಅಂತಹ ಸ್ಥಳವೊಂದರ ಮೇಲೆ ದಾಳಿ ನಡೆಸಿದಾಗ ನಾಯಿಯ ಮೃತದೇಹ ಪತ್ತೆಯಾಗಿತ್ತು. ಇಂತಹ ಸ್ಥಿತಿಯಲ್ಲಿನ ಬೀದಿ ಆಹಾರವನ್ನ ನೋಡೇ ಇಂಟರ್ನೆಟ್ನಲ್ಲಿ ನಮ್ಮನ್ನ ಬಡವರು ಅಂತ ಕರೆಯಲಾಗುತ್ತೆ. ಅಂತಹ ಫೋಟೋಗಳನ್ನ ಹಂಚಿಕೊಳ್ಳಲಾಗುತ್ತೆ. ಚೀನಿಯರು, ಆಫ್ರಿಕನರು ಕೂಡ ಇಂತಹ ವಿಡಿಯೋಗಳನ್ನ ತೋರಿಸುವ ಮೂಲಕ ಭಾರತೀಯರನ್ನ ಗೇಲಿ ಮಾಡ್ತಾರೆ. ನಾವು ನಮ್ಮ ಆರೋಗ್ಯವನ್ನ ನೋಡ್ಕೊಳ್ಬೇಕು. ಆದ್ರೆ ಇಂತಹ ಗಲೀಜಿನ ಸ್ಥಿತಿ ನೋಡಿದ ನಂತರವೂ ಸರ್ಕಾರಕ್ಕಾಗ್ಲಿ ಅಥವಾ ಸಾಮಾನ್ಯ ಜನರಿಗಾಗ್ಲಿ ಏನೂ ಅನ್ಸೋದಿಲ್ಲ. ಇನ್ನು ಕಡಿಮೆ ಬೆಲೆಗೆ ಸಿಗುವ ಆಹಾರದ್ದು ಮತ್ತೊಂದು ಸಮಸ್ಯೆ. ಬೆಣ್ಣೆ, ಪನೀರ್ ಅಂತದ್ದು 20 ಅಥವಾ 30 ರೂಪಾಯಿಗೆ ಸಿಗುತ್ತೆ ಅಂದ್ರೆ ಹೇಗ್ ಸಾಧ್ಯ? ನಿಜವಾದ ಪನೀರ್ ಮತ್ತು ಬೆಣ್ಣೆ ಬಹಳ ದುಬಾರಿ. ಆದ್ರೆ ಅಗ್ಗದ ಬೆಲೆಗೆ ಬೆಣ್ಣೆ, ಪನೀರ್ ಅಂತ ಕೊಡೋರು ನಿಜವಾಗಿರೋದನ್ನ ಕೊಡ್ತಿಲ್ಲ. ಅವು ನಕಲಿ ಆಗಿರುತ್ತೆ. ಅನ್ಲಾಕ್ ಪನೀರ್ ಬಗ್ಗೆ ಕೇಳಿರ್ತೀರಿ. ದೊಡ್ಡ ಕಂಪನಿಗಳು ಕೂಡ ಅದನ್ನ ಬಳಸುತ್ತೆ. ಅನ್ಲಾಕ್ ಪನೀರ್ ಮೂಲತಃ ನಕಲಿ ಪನೀರ್ ಆಗಿದ್ದು ನೋಡೋಕೆ ನಿಜವಾದ ಪನೀರ್ನಂತಾನೆ ಇರುತ್ತೆ. ಆದ್ರೆ ಅದನ್ನ ಸಸ್ಯಜನ್ಯ ಎಣ್ಣೆ, ಪಿಷ್ಟ ಮತ್ತು ರಾಸಾಯನಿಕಗಳಿಂದ ತಯಾರಿಸಲಾಗಿರುತ್ತೆ. ಇದರಿಂದಾಗಿ ಅದರ ಬೆಲೆ ನಿಜವಾದ ಪನೀರ್ಗಿಂತ ಬಹಳ ಅಗ್ಗ. ಅದಕ್ಕಾಗಿನೇ ಈ ಮಾರಾಟಗಾರರು ನಿಮ್ಗೆ ಪನೀರ್ ಮೋಮೋಗಳು ಮತ್ತು ಬರ್ಗರ್ಗಳನ್ನ ಅಗ್ಗದ ಬೆಲೆಗೆ ನೀಡೋಕೆ ಸಾಧ್ಯವಾಗ್ತಾ ಇದೆ. ಅತ್ಯಂತ ಆಘಾತಕಾರಿ ವಿಷಯ ಏನು ಅಂತಂದ್ರೆ, ಭಾರತದಲ್ಲಿ ಅನ್ಲಾಕ್ ಪನೀರ್ ಮಾರಾಟ ಕಾನೂನು ಬಾಹಿರ ಅಲ್ಲ. ಅದನ್ನ ಬಹಿರಂಗವಾಗಿ ಮಾರಾಟ ಮಾಡಬಹುದು. ಕೆಲವೊಮ್ಮೆ ನಕಲಿ ಯಾವುದು ಮತ್ತು ನಿಜವಾದ ಪನೀರ್ ಯಾವುದು ಅಂತ ಗುರ್ತಿಸೋದೇ ಕಷ್ಟವಾಗುತ್ತೆ. ನೋಯ್ಡಾದಲ್ಲಿ ನಕಲಿ ಅಮೂಲ್ ಬೆಣ್ಣೆ ಮತ್ತು ತುಪ್ಪವನ್ನ ಮಾರಾಟ ಮಾಡ್ತಿದ್ದ ಒಂದು ಗ್ಯಾಂಗ್ ಇದೆ. ಕೆಲವೊಮ್ಮೆ ಬ್ರಾಂಡ್ ಹೆಸರಿನಲ್ಲಿ ಕೂಡ ನಕಲಿ ಉತ್ಪನ್ನಗಳೇ ಮಾರಾಟವಾಗುತ್ತೆ. ನಕಲಿ ತಂಪು ಪಾನೀಯಗಳು ಮತ್ತು ಐಸ್ ಕ್ರೀಮ್ಗಳನ್ನ ತಯಾರಿಸಿ ಮಾರಾಟ ಮಾಡಲಾಗುತ್ತೆ. ಪ್ರತಿ ಬೇಸಿಗೆಯಲ್ಲಿ ಇಂತಹ ಸುದ್ದಿಗಳು ವೈರಲ್ ಆಗತ್ತೆ. ಆಮೇಲೆ ಜನ ಮರ್ತು ಬಿಡ್ತಾರೆ. ಬೀದಿ ಆಹಾರ ಅಥವಾ ರೆಸ್ಟೋರೆಂಟ್ ನಿಂದ ಆರ್ಡರ್ ಮಾಡುವ ಆಹಾರದ ರುಚಿ ಹೆಚ್ಚು ಅನ್ನೋದನ್ನ ನೀವು ಗಮನಿಸಿರಬಹುದು. ಅದನ್ನ ಮನೆಯಲ್ಲಿ ಮಾಡಿದ್ರೆ ಅದು ಅಷ್ಟು ರುಚಿ ಆಗಿರೋದಿಲ್ಲ. ಅದಕ್ಕೆ ಕಾರಣ ಅಜಿನೋಮೋಟೊ. ಇದೊಂದು ಬ್ರಾಂಡ್ ಹೆಸರಾಗಿದ್ರೂ ವಾಸ್ತವವಾಗಿ ಅದರ ಹೆಸರು MSG ಅಥವಾ ಮೋನೋಸೋಡಿಯಂ ಗ್ಲುಟಮೇಟ್. ಇದು ತುಂಬಾ ಅಗ್ಗವಾಗಿ ಲಭ್ಯವಿರುವ ಪುಡಿಯಾಗಿದ್ದು ಆಹಾರದ ರುಚಿಯನ್ನ ಹೆಚ್ಚಿಸುತ್ತೆ. ರೆಸ್ಟೋರೆಂಟ್ಗಳಿಂದ ಹಿಡಿದು ಬೀದಿ ವ್ಯಾಪಾರಿಗಳವರೆಗೆ ಎಲ್ಲರೂ ಇದನ್ನ ಬಳಸ್ತಾರೆ. ಇದು ಸುರಕ್ಷಿತವಾಗಿದ್ದರೂ ನಿರ್ದಿಷ್ಟ ಪ್ರಮಾಣಕ್ಕಿಂತ ಹೆಚ್ಚು ಬಳಸಿದ್ರೆ ದೇಹಕ್ಕೆ ಬಹಳ ಹಾನಿಕರ. ಇದರಲ್ಲಿ ಸೋಡಿಯಂ ಪ್ರಮಾಣ ತುಂಬಾ ಹೆಚ್ಚಾಗಿದೆ. ಈಗಾಗಲೇ ಜನ ಹೆಚ್ಚು ಉಪ್ಪನ್ನ ಸೇವಿಸ್ತಾರೆ. ಸೋಡಿಯಂನ ಅತಿಯಾದ ಸೇವನೆ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣ ಆಗಬಹುದು. ಬೀದಿ ವ್ಯಾಪಾರಿಗಳು ಮತ್ತು ರೆಸ್ಟೋರೆಂಟ್ಗಳು ಅದನ್ನು ಎಷ್ಟು ಪ್ರಮಾಣದಲ್ಲಿ ಸೇರಿಸ್ತಿವೆ ಅಂತ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಅಂತಹ ಹಲವು ಪದಾರ್ಥಗಳನ್ನ ಬಹುತೇಕ ಪ್ರತಿಯೊಂದು ಉತ್ಪನ್ನದಲ್ಲೂ ಸೇರಿಸಲಾಗುತ್ತೆ. ಆದರೆ ಜಾಹೀರಾತುಗಳಲ್ಲಿ ಬ್ರ್ಯಾಂಡ್ಗಳು ಆ ಉತ್ಪನ್ನಗಳನ್ನ ಬಹಳ ಆರೋಗ್ಯಕರ ಮತ್ತು ಪೌಷ್ಟಿಕ ಅಂತಾನೆ ಹೇಳುತ್ತೆ.
ಸತ್ಯವೇನು ಅಂತಂದ್ರೆ ಅವು ಸಕ್ಕರೆ, ಪಾಮ್ ಎಣ್ಣೆ, ಬಣ್ಣಕಾರಕಗಳು, ಕೃತಕ ಸುವಾಸನೆಯೊಂದಿಗೆ ತಯಾರಾಗಿರುತ್ತೆ. ಭಾರತದಲ್ಲಿ ಮಾರಾಟವಾಗುವ ಫಾಂಟಾ ಮತ್ತು ಯುರೋಪಿನಲ್ಲಿ ಮಾರಾಟವಾಗುವ ಫಾಂಟಾ ಎರಡರ ಬಣ್ಣದಲ್ಲಿ ಬಹಳಷ್ಟು ವ್ಯತ್ಯಾಸ ಇದೆ. ಯಾಕಂದ್ರೆ ಯುರೋಪ್ನಲ್ಲಿ ಮಾರಾಟವಾಗುವ ಫಾಂಟಾದಲ್ಲಿ ಯಾವುದೇ ಕೃತಕ ಬಣ್ಣಗಳನ್ನ ಸೇರಿಸಲಾಗುವುದಿಲ್ಲ. ಅದಕ್ಕಾಗಿಯೇ ಅದು ನೈಸರ್ಗಿಕ ಬಣ್ಣದಂತೆ ಕಾಣುತ್ತೆ. ಆದರೆ ಭಾರತದಲ್ಲಿ ಮಾರಾಟವಾಗುವ ಫಾಂಟಾದಲ್ಲಿ ಬಹಳಷ್ಟು ಬಣ್ಣಗಳನ್ನ ಸೇರಿಸಲಾಗುತ್ತೆ. ಎರಡನೇ ವ್ಯತ್ಯಾಸ ಏನು ಅಂತಂದ್ರೆ ಸಕ್ಕರೆಯ ಬಳಕೆ. ಸಾಮಾನ್ಯವಾಗಿ ಭಾರತಕ್ಕೆ ಹೋಲಿಸಿದ್ರೆ ಯುರೋಪಿನಲ್ಲಿ ಲಭ್ಯವಿರುವ ಫಾಂಟಾದಲ್ಲಿ ಸಕ್ಕರೆ ಸೇರಿಸೋದು ಬಹಳ ಕಡಿಮೆ. ಭಾರತದಲ್ಲಿ ಲಭ್ಯವಿರುವ ಫಾಂಟಾದಲ್ಲಿ 100 ಮಿಲಿಗೆ 13.7 ಗ್ರಾಂ ಸಕ್ಕರೆ ಇರುತ್ತೆ. ಆದರೆ ಪಶ್ಚಿಮ ಯುರೋಪಿನ ಹೆಚ್ಚಿನ ದೇಶಗಳು ಕೇವಲ 4.12 ಗ್ರಾಂ ಸಕ್ಕರೆಯನ್ನ ಹೊಂದಿರುತ್ತೆ. ಇಲ್ಲಿ ಮಾರಾಟವಾಗುವ ಚಾಕ್ಲೇಟ್ನಲ್ಲಿ ಕೋಕೋ ಸಿಗೋದಿಲ್ಲ. ಕಿತ್ತಳೆ ರಸದಲ್ಲಿ ಕಿತ್ಲೆ ಸಿಗೋದಿಲ್ಲ. ಅದರ ಬಹಳಷ್ಟು ಪ್ರಮಾಣ ಸಕ್ಕರೆನೇ ಇರುತ್ತೆ. ಇದೇ ಕಾರಣಕ್ಕೆ ಭಾರತ ವಿಶ್ವದ ಮಧುಮೇಹ ರಾಜಧಾನಿ ಅಂತಾಗ್ಬಿಟ್ಟಿದೆ. ಭಾರತದಲ್ಲಿ ವಿಶೇಷವಾಗಿ ಕಳಪೆ ಗುಣಮಟ್ಟದ ಉತ್ಪನ್ನಗಳನ್ನ ಮಾರಾಟ ಮಾಡಲಾಗುತ್ತೆ. ಇದಕ್ಕೆ ಏಕೈಕ ಕಾರಣ ಅಂತಂದ್ರೆ ನಿಯಂತ್ರಣದ ಸಡಿಲಿಕೆ. ಒಂದು ಕಂಪನಿ ಯುರೋಪಿನಲ್ಲಿ ಉತ್ತಮ ಉತ್ಪನ್ನ ಮಾರಾಟ ಮಾಡೋಕೆ ಸಾಧ್ಯವಾದ್ರೆ ಅದನ್ನ ಭಾರತಕ್ಕೂ ತರಬಹುದು. ಆದರೆ ಇಲ್ಲಿ ಯಾವುದೇ ನಿಯಂತ್ರಣ ಇಲ್ಲ. ಉತ್ಪನ್ನವನ್ನ ಅಗ್ಗದಲ್ಲಿ ಕೊಡೋಕೆ ಸಕ್ಕರೆ ಸೇರಿಸಿ ಜನ ಅದನ್ನ ಕುಡಿಯುವಂತೆ ಮಾಡಲಾಗುತ್ತೆ. ಭಾರತದಲ್ಲಿ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳನ್ನ ಸ್ಪಷ್ಟವಾಗಿ ನಿರ್ಲಕ್ಷಿಸಲಾಗ್ತಾ ಇದೆ. ತರಕಾರಿಗಳಿಗೆ ಬಣ್ಣ ಬಳಿಯಲಾಗುತ್ತೆ. ಹಣ್ಣು ಮತ್ತು ತರಕಾರಿಗಳಿಗೆ ಹಾರ್ಮೋನ್ಗಳು ಮತ್ತು ಸ್ಟಿರಾಯ್ಡ್ಗಳನ್ನ ಚುಚ್ಚಿ ಹಣ್ಣಾಗಿಸಲಾಗುತ್ತೆ. ಅನೇಕ ರೈತರು ಸೌತೆಕಾಯಿ ಮತ್ತು ಸೋರೆಕಾಯಿಯಂತಹ ತರಕಾರಿಗಳಿಗೆ ಆಕ್ಸಿಟೋಸಿನ್ ಅನ್ನ ಚುಚ್ತಾರೆ. ಇದರಿಂದ ಅವು ದೊಡ್ಡದಾಗಿ ಮತ್ತು ಕೆಲವು ವರ್ಷಗಳವರೆಗೆ ತಾಜಾ ಮತ್ತು ಹಸಿರಾಗಿ ಕಾಣುತ್ತೆ. ಭಾರತ ತನ್ನ ಮಸಾಲೆಗಳಿಗೆ ಪ್ರಪಂಚದಾದ್ಯಂತ ಹೆಸರುವಾಸಿಯಾಗಿದೆ. ನಾವು ಪ್ರಪಂಚದಾದ್ಯಂತ ಮಸಾಲೆಗಳನ್ನು ರಫ್ತು ಮಾಡ್ತೀವಿ. ಆದರೆ ಕಳೆದ ವರ್ಷ ಯುರೋಪ್, ಹಾಂಗ್ಕಾಂಗ್, ಸಿಂಗಾಪುರದ ಆಹಾರ ಅಧಿಕಾರಿಗಳು ನಮ್ಮ ಜನಪ್ರಿಯ ಮಸಾಲೆ ಬ್ರ್ಯಾಂಡ್ಗಳಲ್ಲಿ ಕ್ಯಾನ್ಸರ್ ಉಂಟು ಮಾಡುವ ಗುಣಗಳನ್ನು ಕಂಡುಕೊಂಡಾಗ ಭಾರತೀಯ ಮಸಾಲೆಗಳ ಬಗ್ಗೆ ಅನೇಕ ಆತಂಕಕಾರಿ ಕಥೆಗಳು ಬಯಲಾದವು. ಅವುಗಳಲ್ಲಿ ಕೀಟನಾಶಕಗಳು ಕಂಡುಬಂದಿದೆ ಅಂತ ವರದಿಯಾಯಿತು. ಕೆಲವು ದೇಶಗಳು ಭಾರತೀಯ ಮಸಾಲೆಗಳ ಬಗ್ಗೆ ತನಿಖೆ ನಡೆಸೋಕೆ ಪ್ರಾರಂಭಿಸಿದ್ವು. ಇದು ಜಾಗತಿಕ ವೇದಿಕೆಯಲ್ಲಿ ಭಾರತಕ್ಕೆ ಅಧಿಕೃತವಾಗಿ ಬಹಳ ಮುಜುಗರದ ಕ್ಷಣ ಆಗಿತ್ತು. ಭಾರತದ ಎಲ್ಲ ರೆಸ್ಟೋರೆಂಟ್ಗಳು ಮತ್ತು ಬೀದಿ ವ್ಯಾಪಾರಿಗಳ ಎಲ್ಲ ಆಹಾರಗಳು ಕೆಟ್ಟವು ಅಂತ ಏನಲ್ಲ. ಆದರೆ ಈ ಸಮಸ್ಯೆ ಬಹಳ ಸಾಮಾನ್ಯವಾಗಿದೆ ಹಾಗೂ ಗಂಭೀರವಾಗಿದೆ ಅನ್ನೋದಂತೂ ನಿಜ. ಹಾಗಾಗಿ ಫಾಸ್ಟ್ ಫುಡ್ ಸೆಂಟರ್ಗಳಲ್ಲಿ, ಬೀದಿ ಬದಿ ಗಾಡಿಗಳಲ್ಲಿ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಸಿಗುವ ಬಣ್ಣ ಬಣ್ಣದ ಗರಿಗರಿಯಾದ ತಿನ್ನೋಕೆ ಬಹಳ ರುಚಿಯಾದ ಖಾದ್ಯಗಳ ಬಗ್ಗೆ ಎಚ್ಚರದಿಂದಿರಿ. ಅದೇ ಖಾದ್ಯ ಮನೆಯಲ್ಲಿ ಮಾಡಿದಾಗ ಯಾಕಷ್ಟೇ ರುಚಿಕರ, ಅಷ್ಟೇ ಆಕರ್ಷಕ ಇರೋದಿಲ್ಲ ಅನ್ನೋ ಬಗ್ಗೆ ಗಂಭೀರವಾಗಿ ಚಿಂತಿಸಿ. ನೋಡೋಕೆ ಆಕರ್ಷಕವಾಗಿರೋದು, ನಾಲಿಗೆಗೆ ರುಚಿಯಾಗಿರೋದು ನಿಮ್ಮ ಆರೋಗ್ಯಕ್ಕೆ ಮಾರಕವಾಗಿರುವ ಸಾಧ್ಯತೆ ಬಹಳ ಹೆಚ್ಚಿದೆ. ಹುಷಾರ್. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.